ಬಳ್ಳಾರಿಯಲ್ಲಿ ಕೂಡ ಸುಮಾರಿಗೆ SIR ಪ್ರಕಾರ 10,000 ಕೌಲ್ ಬಜಾರ್ದಲ್ಲಿ 10,000 ಮಂದಿ ಬೇರೆ ಬಾಂಗ್ಲಾದೇಶದಿಂದ ಬಂದಂತರು 10,000 ಮಂದಿ ಕುಟುಂಬಗಳು ಇದ್ದಾರೆ ಅನ್ನೋಂಥದ್ದು SIR ದಲ್ಲಿ ಸ್ವಲ್ಪ ಮೇಲ್ಮೇಲೆ ಕಾಣ್ತಾ ಇದೀವಿ. ಇನ್ನು ಸರ್ವೆ ಆಗ್ಲಿಲ್ಲ, ಮೇಲೆ ನಡೀತಾ ಇದಾವ. ಯಾವತ್ತೂ ಕೂಡ ಸ್ಥಳೀಯರು ಯಾರಿದ್ದಾರೋ ಅವ್ರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಸರ್. ಈ ಹೊರಗಡೆಯಿಂದ ಬಂದಂಥವ್ರು ಅವ್ರು ಖಂಡಿತವಾಗಿ ಇಂಟೆನ್ಷನ್ನೇ ಬೇರೆ ಇರ್ತದೆ ಸರ್. ನಾನು ಆಲ್ರೆಡಿ ಬಹಳಷ್ಟು ಸಾರಿ ನಾನು ಓಪನ್ ಆಗಿ ಹೇಳಿದ್ದೇನೆ. ಯಾಕಂದ್ರೆ ನಮ್ಮ ಕೌಲ್ ಬಜಾರ್ ಭಾಗ ಬಹಳ ಶಾಂತಿಯುತವಾದಂಥ ಪ್ರದೇಶ, ಜಾತ್ಯತೀತವಾದಂಥ ಪ್ರದೇಶ. ಆ ಪ್ರದೇಶದಲ್ಲಿದ್ದಂಥವ್ರು ಬಹಳಷ್ಟು ಜನರು ಇತ್ತೀಚೆಗೆ ಬಹಳಷ್ಟು ಜನರು ಬೇರೆ ಕಡೆಯಿಂದ ಬಂದಂಥ ಟೈಮಲ್ಲಿ ಇವತ್ತು ಡ್ರಗ್ ಮಾಫಿಯಾ ಕೂಡ ತುಂಬಾ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಟೆರರಿಸಮ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅಲ್ಲಿ ಸಾಕಷ್ಟು ಮಂದಿ ಸಿಕ್ಕಿದ್ದಾರೆ, ತಮಗೆಲ್ಲ ಗೊತ್ತಿರೋಂಥ ವಿಚಾರ. ನಮ್ಮ ಬಳ್ಳಾರಿಯಲ್ಲಿ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ರೆ ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲರೂ ಕೂಡ ಡ್ರಗ್ಸ್ಗೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ. ಈ ಕೌಲ್ ಬಜಾರ್ ಭಾಗದಲ್ಲಿ ನಗರದಲ್ಲಿ ಹೋದ್ರೆ ಸಿಕ್ಕಾಪಟ್ಟಿ ಡ್ರಗ್ಸ್ ಪಾನ್ ಶಾಪ್ ಅಲ್ಲಿ ಮಾರ್ತಾ ಇರ್ತಾರೆ. ನಾನು ರಾಜಕಾರಣ ಏನೇ ಆಗ್ಲಿ ಏನಾದ್ರೆ ಪರವಾಗಿಲ್ಲ, ಈ ಟೆರರಿಸ್ಟ್ ವಿಚಾರ ಬಂದಂತ ಟೈಮಲ್ಲಿ, ಡ್ರಗ್ಸ್ ವಿಚಾರ ಬಂದಂತ ಟೈಮಲ್ಲಿ ನಾವು ಉಳಿಸ್ಕೋಬೇಕು. ನಮ್ಮ ಊರಿನ ಜನರು ಯಾವುದೇ ಜಾತಿಯವರು ಆಗಿರ್ಬೋದು, ನಮ್ಮವ್ರು ನಾವು ಉಳಿಸ್ಕೋಬೇಕಂದ್ರೆ ಓಪನ್ ಆಗಿ ಮಾತಾಡಿದ್ನಿ. ನಮ್ಮ ಕೌಲ್ ಬಜಾರ್ ಭಾಗದಲ್ಲಿ ಪ್ರಚಾರಕ್ಕೆ ಹೋದಂತ ಟೈಮಲ್ಲಿ ಕೂಡ ಬಹಳ ಗಟ್ಟಿಯಾಗಿ ಹೇಳಿದ್ದೀನಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೇರೆಯವ್ರನ್ನ ನೀವು ಗುರುತಿಸ್ರಿ, ಬೇರೆಯವರು ಬಂದಂತವ್ರನ್ನ ಐಡೆಂಟಿಫಿಕೇಶನ್ ಮಾಡಿ, ಅವರು ಟೆರರಿಸ್ಟ್ ಅನ್ನ ಇಲ್ಲದೆ ಬೇರೆ ಏನನ್ನ ವ್ಯಾಪಾರ ಮಾಡಕ್ ಬಂದಾರ ಅದನ್ನ ನೋಡುವಂತ ಟೈಮಲ್ಲಿ ಕೂಡ ಸಾಕಷ್ಟು ಮಕ್ಕಳು ಕೂಡ ನನಗೆ ಕಂಪ್ಲೇಂಟ್ ಕೂಡ ಮಾಡಿದ್ರೆ, ಸ್ಥಳೀಯರು ಕೂಡ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ಮಟಕ ಅಂತೂ ಸಿಕ್ಕಾಪಟ್ಟಿ ಟೋಟಲ್ ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಇವತ್ತು ಎಲ್ಲಿ ಇಸ್ಪೇಟೆ ಎಲ್ಲ ಆಡ್ತಾ ಇದಾರ. ಮಟಕ ಅಂತೂ ದಿನಕ್ಕೆ 60 ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತಾ ಇದ್ರಿ. ಮುಂಚೆನ ಈ ಮಟಕ ಆಡಂತರು ಆ ನಂಬರ್ ಬರ್ಬೇಕಂದ್ರೆ ಬಾಂಬೆದಿಂದ ಎಲ್ಲಿಂದ ಮಟಕ ಅದು ನಂಬರ್ ಅಲ್ಲಿಂದ ಬರ್ಬೇಕಾಯ್ತು. ಇವಾಗ ಏನಾಗಿದೆ, ಇವರು ಬಳ್ಳಾರಿಯವರು ತಗೊಂಡು ಅವರೇ ಮಟಕ ನಂಬರ್ ಕೂಡ ಇವರೇ ಕೊಡ್ತಾರ. ವಿದ್ಯಾನಗರದಲ್ಲಿ ಮನೆ ಮಾಡ್ಯಾರ, ಅಲ್ಲಿ ನಮ್ಮ ಮೈರ ಹೋಟ್ಲ್ ಬಗಲ್ ಕಡೆ ಮನೆ ಮಾಡ್ಯಾರ, ಗಾಂಧಿನಗರ ಎಲ್ಲರೂ ಮನೆಗಳು ಮಾಡ್ಕೊಂಡು ರಾತ್ರಿ ಆದ ರೊಕ್ಕ ಜೋಡಿಸ್ಕೊಂತ ಇದಾರೆ. ಇಷ್ಟು ದಿನಕ್ಕೆ ಇಷ್ಟು ಕಲೆಕ್ಷನ್ ಆಗಿದೆಪ್ಪ ಅನ್ನೋದು ಅವರು ಇವತ್ತು ಮಟಕ ನಂಬರ್ ಅಂದ್ರೆ ಎಲ್ಲಿಂದ ಬರೋದ್ಬೇಕು ಅವರೇ ಘೋಷಣೆ ಬರ್ತಾರೆ, ಈ ನಂಬರ್ ಇಷ್ಟು ಅಂತೇಳಿ. ಮನೆ ಮಟಕ ಅನ್ನೋದಲ್ಲ, ಎಲ್ಲ ಕಡೆ ಮಟಕ ಓಪನ್ ಆಗಿ ನಡೀತಾ ಇದೆ. ಇಸ್ಪೇಟಲ್ಲೇ ಓಪನ್ ಆಗಿ ನಡೀತಾ ಇದೆ, ಮರಳು ದಂಧೆ ಓಪನ್ ಆಗಿ ನಡೀತಾ ಇದೆ, ಭ್ರಷ್ಟಾಚಾರ ಅಂತೂ ಮಿತಿ ಮೀರ್ತಾ ಇದೆ.